ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಏನಿದು ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಎನ್ನೋದ್ರೆ, ಬಹಳಷ್ಟು ಜನರಿಗೆ ಈ ಒಂದು ಬೆಳೆ ಪರಿಹಾರ ಹಣ ಬಂದಿದೆ, ಇನ್ನು ಕೆಲವೊಂದಿಷ್ಟು ಜನರಿಗೆ ಬಂದಿಲ್ಲ ಎನ್ನುವ ಒಂದು ಮಾಹಿತಿ ಹಲವಾರು ಕಡೆ ನಡೀತಾ ಇದೆ ಮತ್ತು ಹಲವಾರು ಕಡೆ ಚರ್ಚೆ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಬೆಳೆ ಪರಿಹಾರ ಹಣವೂ ಕೂಡ ಸ್ವಲ್ಪ ಬರ್ತಾ ಇದೆ. ಅಂದ್ರೆ ಬರ್ತಾ ಇರುವ ಒಂದು ಎಕರೆಗೆ 10,000 ಬರಬೇಕಾಗಿತ್ತಲ್ವಾ, ಆ ಒಂದು ಹಣವು ಇವಾಗ 10,000ದಲ್ಲಿ 2,000 ಅಥವಾ 1,000 ಮಾತ್ರ ರೈತರಿಗೆ ತಲುಪ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಹಲವಾರು ಜನರು ಕೂಡ ಚರ್ಚೆ ಮಾಡಿ ಮತ್ತು ಇದಕ್ಕೆ ಒಂದು ಪರಿಹಾರ ಒದಗಿಸಬೇಕು ಅಂತ ಕೂಡ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಬರೆದು ತಹಶೀಲ್ದಾರ್ ಕಚೇರಿಗೆ ಒಪ್ಪಿಸಿ ಈ ಒಂದು ಪತ್ರವು ನರೇಂದ್ರ ಮೋದಿ ಅವರಿಗೂ ಕೂಡ ಹೋಗುವಂತೆ ರೈತ ಸಂಘಟನೆ ಕೂಡ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಬಹಳಷ್ಟು ಜನರಿಗೆ ಬೆಳೆ ಪರಿಹಾರ ಹಣ ಬಂದಿಲ್ಲ. ಯಾಕೆ ಈ ಒಂದು ಬೆಳೆ ಪರಿಹಾರ ಹಣ ಬಂದಿಲ್ಲ? ಅವರ ತಪ್ಪುಗಳಾದ್ರೂ ಏನು? ಯಾಕೆ ಇಷ್ಟು ಜಿಲ್ಲೆಗೆ ಹಾಕಿದ್ದಾರೆ ಮತ್ತು ಇಷ್ಟು ಜಿಲ್ಲೆಗೆ ಯಾಕೆ ಹಾಕಿಲ್ಲ ಎನ್ನುವ ಮಾಹಿತಿಯನ್ನು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಇದು ಸರ್ಕಾರದಿಂದ ಬಿಗ್ ಅಪ್ಡೇಟ್ ಆಗಿದೆ, ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಕರ್ನಾಟಕದ ರೈತರಿಗೆ ಮಳೆ, ಪ್ರವಾಹ ಮತ್ತು ಪ್ರಕೃತಿ ವಿಕೋಪದಿಂದ ಬೆಳೆಗಳು ಹಾನಿಯಾದರೆ ಅವುಗಳಿಗೆ ಈ ಒಂದು ಆರ್ಥಿಕ ಪರಿಹಾರವಾಗಿ ಒದಗಿಸುವ ಒಂದು ವ್ಯವಸ್ಥೆಯಾಗಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ ಹಾನಿಯಾದ ಬೆಳೆಗಳಿಗೆ ಸರ್ಕಾರ ನೇರವಾಗಿ ರೈತರ ಖಾತೆಗೆ ಡಿಬಿಟಿ ಮೂಲಕ ಹಾಕ್ತಾ ಇರುವಂತದ್ದು. ಈ ಒಂದು ಹಣವನ್ನು ಆನ್ಲೈನ್ ಮೂಲಕವಾದ್ರೂ ನೀವು ಚೆಕ್ ಮಾಡಬಹುದು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಾದ್ರೂ ಚೆಕ್ ಮಾಡಬಹುದು. ನಿಮ್ಮ ಮೊಬೈಲ್ಗೂ ಕೂಡ ಈ ಒಂದು SMS ಬಂದಿರುತ್ತದೆ, ಅಲ್ಲಾದ್ರೂ ನೀವು ಚೆಕ್ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ಬಹಳಷ್ಟು ಜನರಿಗೆ ಬಂದಿದೆ, ಇನ್ನು ಕೆಲವೊಂದಿಷ್ಟು ಜನರಿಗೆ ಯಾಕೆ ಬಂದಿಲ್ಲ ಎನ್ನುವ ಒಂದು ಪ್ರಶ್ನೆಯನ್ನು ಹುಡುಕುತ್ತಾ ಹೋದಾಗ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಈ ಬಾರಿ ಎಷ್ಟು ಪರಿಹಾರ ಬಿಡುಗಡೆ ಆಗಿದೆ ಅಂದ್ರೆ ಹಲವಾರು ಜನರಿಗೆ ಬಂದಿದೆ, ಆದ್ರೆ ಕೆಲವೊಂದಿಷ್ಟು ಜನರಿಗೆ ಯಾಕೆ ಬಂದಿಲ್ಲ ಎನ್ನುವ ಮಾಹಿತಿಯನ್ನು ನೋಡಿದಾಗ 2025-26ನೇ ಸಾಲಿನ ಮುಂಗಾರಿನ ಬೆಳೆ ಹಾನಿಯ ಒಂದು ಪರಿಹಾರ ನೋಡೋದಾದ್ರೆ ಒಟ್ಟು ಎಷ್ಟು ಪರಿಹಾರ ಬಿಡುಗಡೆ ಆಯ್ತು ಅಂತ ನೋಡೋದಾದ್ರೆ 2,249 ಕೋಟಿ ಪರಿಹಾರ ಅಮೌಂಟ್ ಬಿಡುಗಡೆ ಆಗಿದೆ. ಈ ಒಂದು ಹಣವು 14.21 ಲಕ್ಷ ರೈತರಿಗೆ ಜಮಾ ಆಗ್ತಾ ಇದೆ, ನೇರವಾಗಿ ಡಿಬಿಟಿ ಮೂಲಕ ಜಮಾ ಆಗ್ತಾ ಇತ್ತು. ಇದು ಕೂಡ ಸರ್ಕಾರದಿಂದ ಅಪ್ಡೇಟ್ ಆಗಿತ್ತು. ಆದ್ರೆ ಯಾಕೆ ಈ ಒಂದು ಹಣ ಹಲವಾರು ಜನರಿಗೆ ಬಂದಿದೆ, ಕೆಲವು ಜನರಿಗೆ ಯಾಕೆ ಬಂದಿಲ್ಲ ಅಂತ ನೋಡುತ್ತಾ ಹೋದಾಗ, ನೀವು ಅರ್ಜಿ ಹಾಕುವಾಗ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟಿರ್ತೀರಾ, ಅರ್ಜಿ ಹಾಕ್ತಾರೆ, ಹಾಕಿಂದ ಮುಗೀತು. ಆ ಒಂದು ಅರ್ಜಿ ಹಾಕಿಂದ ಏನೋ ಒಂದು ಸಮಸ್ಯೆ ಎದುರಾಗಿ ಮತ್ತೆ ನೀವು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನು ನೀವು ಚಾಲ್ತಿಯಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನೋ ಒಂದು ಅಕ್ಷರ ಮಿಸ್ಟೇಕ್ ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಫೋನ್ ನಂಬರ್ ಇರ್ತದಲ್ಲ, ಆ ಒಂದು ಫೋನ್ ನಂಬರ್ ಕಳೆದೋಯ್ತು ಅಂತ ಮತ್ತು ಪುನಃ ಬೇರೆ ನಂಬರ್ ಅನ್ನು ನೀವು ಹಾಕಿಸಿರ್ತೀರಾ ಮತ್ತು ಆ ಒಂದು ಆಧಾರ್ ಕಾರ್ಡ್ ಚೇಂಜ್ ಆಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಹಲವಾರು ಜನರ ಈ ಒಂದು ಬೆಳೆ ಪರಿಹಾರ ಪೆಂಡಿಂಗ್ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾವ ಒಂದು ಅಕ್ಷರವೂ ಮಿಸ್ಟೇಕ್ ಇರಬಾರ್ದು ಮತ್ತು ನೀವು ಅರ್ಜಿ ಹಾಕುವಾಗ ಎದನ್ನು ಕೊಟ್ಟಿರ್ತೀರೋ ಅದೇ ನಿಮ್ ಕಡೆ ಇರಬೇಕು, ಅದೇ ಕೂಡ ಚಾಲ್ತಿಯಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ಮತ್ತೆ ಏನಾದ್ರೂ ನಿಮ್ಗೆ ಈ ತರ ಆಗಿದೆ ಅಂತ ಅಂದ್ರೆ ನೀವು ಏನೋ ಒಂದು ಅಕ್ಷರ ಮಿಸ್ಟೇಕ್ ಆಗಿತ್ತು, ಅದನ್ನು ನಾವು ಸರಿ ಮಾಡ್ಸೇವಿ ಅಂತ ನೀವು ಅರ್ಜಿ ಹಾಕುವಾಗ ಮೊದಲು ಹಂಗಿತ್ತು, ಅರ್ಜಿ ಹಾಕಿಂದ ಹಿಂಗೈತಿ ಅಂತ ಏನಾದ್ರೂ ಅನ್ನೋರಿದ್ರೆ ನೀವೇನ್ ಮಾಡ್ಬೇಕಂದ್ರೆ ತಹಶೀಲ್ದಾರ್ ಕಚೇರಿ, ಹೌದು ಸ್ನೇಹಿತರೆ, ತಹಶೀಲ್ದಾರ್ ಕಚೇರಿಗೆ ಹೋಗಿ ಈ ಒಂದು ವಿವರವನ್ನು ತಿಳಿಸಿ ಇದನ್ನು ನಮ್ಗೆ ಹಣ ಬರುವಂತೆ ಮಾಡಿ ಅಂದ್ರೆ ಅವರು ಖಂಡಿತವಾಗಿ ನಿಮ್ಗೆ ಸಹಾಯ ಮಾಡ್ತಾರೆ. ಅದಕ್ಕೂ ಕೂಡ ಇಲ್ಲಿ ಸರ್ಕಾರದಿಂದ ಅವಕಾಶವನ್ನು ಕಲ್ಪಿಸಿದ್ದಾರೆ. ಬೇಗ ಬೇಗ ಅರ್ಜಿಯನ್ನು ನೀವೇನಾದ್ರೂ ಅವಾಗ ಬೇರೆ ಇತ್ತು ಮತ್ತು ಇವಾಗ ಬೇರೆ ಐತಿ ಅನ್ನೋರಿದ್ರೆ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಚೇಂಜ್ ಆಗಿದೆ ಅಂತ ಅಂದ್ರೆ ಈ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಿ ಅವರು ಕೂಡ ನಿಮ್ಗೆ ಸಹಾಯ ಮಾಡ್ತಾರೆ. ನಿಮ್ಗೆ ಈ ಒಂದು ಬೆಳೆ ಪರಿಹಾರಕ್ಕೆ ಏನು ಅರ್ಜಿ ಕೊಟ್ಟಿರ್ತಾರಲ್ಲ ಆ ಒಂದು ಅರ್ಜಿ ವಿವರದಲ್ಲಿ ಈ ಒಂದನ್ನು ಅದಕ್ಕೆ ಸೇರಿಸಿ ನಿಮ್ಗೆ ಹಣ ಬರುವಂತೆ ಇಲ್ಲಿ ತಹಶೀಲ್ದಾರ್ ಕಚೇರಿ ಅಥವಾ ಕೃಷಿ ಸಂಪರ್ಕ ಕೇಂದ್ರಗಳು ಮಾಡ್ತವೆ. ಬೇಗ ಬೇಗ ಆ ರೀತಿ ಮಾಡಿಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾದ ಬಿಗ್ ಅಪ್ಡೇಟ್ ಅಂದ್ರೆ ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಜಮಾವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ಒಟ್ಟು ಯಾವ ಜಿಲ್ಲೆಗಳಿಗೆ ಇಂದು ಹಣ ಜಮಾವಾಗ್ತಾ ಇದೆ ಅಂದ್ರೆ 18 ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನೀಡಲಾಗಿದೆ. ಈ ಒಂದು 18 ಜಿಲ್ಲೆಯ ಲಿಸ್ಟ್ ಅಲ್ಲಿ ಈ ಒಂದಿಷ್ಟು ಜಿಲ್ಲೆಗಳಿಗೆ ಹಲವಾರು ಜನರಿಗೆ ಬಂದಿದೆ. ಉದಾಹರಣೆಗೆ ನೋಡೋದಾದ್ರೆ ಧಾರವಾಡ ಜಿಲ್ಲೆ ತಗೊಳ್ಳೋಣ. ಧಾರವಾಡ ಜಿಲ್ಲೆಯ ಜನರಲ್ಲಿ 100% ಜನರು ಇರ್ತಾರಲ್ಲ, ಅವ್ರಿಗೆ 50% ರೈತರಿಗೆ ಬಂದಿದೆ, ಇನ್ನು 50% ರೈತರಿಗೆ ಬಂದಿಲ್ಲ. ಆ ಒಂದು ರೈತರಿಗೂ ಕೂಡ ಈ ಒಂದು ಹಣ ಜಮಾ ಮಾಡ್ತಾ ಇದ್ದಾರೆ. ಬೆಳೆ ಪರಿಹಾರ ಅನ್ನೋದು ರೈತರ ಹಕ್ಕಿನ ಹಣವಾಗಿದೆ. ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಅವಶ್ಯಕತೆ ಇರುವ ಕಾರಣಗಳಿಂದ ರೈತರಿಗೆ ತಲುಪಿಸ್ತಾ ಇದ್ದಾರೆ. ಈ ಒಂದು ಹಣವು ಆದಷ್ಟು ಬೇಗ ರೈತರ ಅಕೌಂಟ್ಗೆ ಹೋಗಲಿ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಕೂಡ ಚಾಲ್ತಿಯಲ್ಲಿ ಇರಬೇಕು. ನಿಮ್ದು KYC ಆಗಿರಬೇಕು ಮತ್ತು ನಿಮ್ಮ ಏನಾದ್ರೂ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಒಂದು ಅಕ್ಷರ ಮಿಸ್ಟೇಕ್ ಆಗಿದ್ರೆ ಅದನ್ನು ಸರಿಪಡಿಸಿಕೊಂಡಿರಬೇಕು. ಪ್ರತಿಯೊಬ್ಬರು ಕೂಡ KYC ಕಂಪ್ಲೀಟ್ ಆಗಿರಬೇಕು ಮತ್ತು ನಿಮ್ಮ ಅಕೌಂಟ್ ಕೂಡ ಚಾಲ್ತಿಯಲ್ಲಿರಬೇಕು. ನಿಮ್ಮ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಅಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ಜಮಾವಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಜಮಾವಾಗ್ತಾ ಇದೆ ಅಂದ್ರೆ ಧಾರವಾಡ ಜಿಲ್ಲೆ, ಹೌದು ಮೊದಲನೆಯದು ಧಾರವಾಡ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ, ವಿಜಯಪುರ
ವಿಜಯಪುರ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ ರೈತರಿಗೂ ಕೂಡ ಜಮಾವಾಗ್ತಾ ಇದೆ ಮತ್ತು ಗದಗ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ರಾಯಚೂರು ಜಿಲ್ಲೆ, ಬೆಳಗಾವಿ, ಹಾವೇರಿ, ದಾವಣಗೆರೆ ಮತ್ತು ಮಂಡ್ಯ ಜಿಲ್ಲೆ, ತುಮಕೂರು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ ಮತ್ತು ಈ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾವಾಗ್ತಾ ಇದೆ. ಇಷ್ಟು ಜಿಲ್ಲೆಗಳಿಗೆ ಇದುವರೆಗೂ ಹಣ ಹಾಕಿಲ್ವಾ ಅನ್ನೋದಿದ್ರೆ ಹಣ ಹಾಕಿದ್ದಾರೆ. ಕೆಲವು ರೈತರಿಗೆ ತಲುಪಿದೆ, ಇನ್ನು ಕೆಲವು ರೈತರಿಗೆ ತಲುಪಿಲ್ಲ ಅಲ್ವಾ. ಅಂತ ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ಆದ್ರೆ ಈ ಒಂದು ಹಣವು ಪ್ರತಿಯೊಬ್ಬ ರೈತರಿಗೂ ಕೂಡ ಹೋಗ್ತಾ ಇದೆ. ಏನಂದ್ರೆ ಈ ಒಂದು ಹಣ ಯಾಕೆ ಪೆಂಡಿಂಗ್ ಆಗಿದೆ ಅಂತ ಕೂಡ ನಾನು ತಿಳಿಸಿದ್ದೇನೆ. ನಿಮ್ಮ ಡಾಕ್ಯುಮೆಂಟ್ ಸರಿ ಇದ್ರೆ ನಿಮಗೆ ಈ ಒಂದು ಹಣ ಜಮಾವಾಗುತ್ತದೆ. ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ ಸರಿಪಡಿಸಿಕೊಂಡ್ರೆ ಮಾತ್ರ ಈ ಒಂದು ಹಣ ಜಮಾವಾಗುವಂತದ್ದು. ಬೇಗ ಬೇಗ ತಹಶೀಲ್ದಾರ್ ಕಚೇರಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಈ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತೇನೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಬೆಳೆ ಪರಿಹಾರ ಹಣವು ಕಡಿಮೆ ಬರ್ತಾ ಇದೆ. ನಮಗೆ ಈ ಒಂದು ಸ್ನೇಹಿತರಲ್ಲಿ 8,500 ರೂಪಾಯಿ ನೀಡ್ತಾ ಇತ್ತು ಸರ್ಕಾರದಿಂದ. ಆದರೆ ಈ ವರ್ಷ ನಮಗೆ 2,000 ಮಾತ್ರ 3,000 ರೂಪಾಯಿ ಬಂದಿದೆ 1 ಎಕರೆಗೆ ಅಂತ ಕೂಡ ಬಹಳಷ್ಟು ಜನರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರು. ಮತ್ತು ಅದೇ ರೀತಿಯಲ್ಲಿ ಸರ್ಕಾರದಿಂದ ಹಲವಾರು ರೈತ ಸಂಘಟನೆಗಳು ಸರ್ಕಾರಕ್ಕೆ ಮನವಿ ಪತ್ರವನ್ನು ಬರೆದಿದ್ದಾರೆ. ನೀವು ಸರ್ಕಾರದಿಂದ ನಮಗೆ ಇಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದೀರಿ ಮತ್ತು ನಮಗೆ ಹಣ ಮಾತ್ರ ಕಡಿಮೆ ಬರ್ತಾ ಇದೆ ಅಂತ ಕೂಡ ಬಹಳಷ್ಟು ರೈತರು ಕೂಡ ಈ ಒಂದು ಮನವಿ ಪತ್ರವನ್ನು ಬರೆದಿದ್ದಾರೆ. ಮತ್ತು ರೈತ ಸಂಘಟನೆಗಳು ಯಾವ ಒಂದು ನಿರ್ಧಾರ ಕೈಗೊಳ್ತಾರೆ ಮತ್ತು ಸರ್ಕಾರದಿಂದ ಯಾವ ಒಂದು ಮುನ್ಸೂಚನೆ ಬರುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ಕಾದು ನೋಡಬೇಕಾಗಿದೆ. ಈಗ ಪತ್ರವನ್ನು ನರೇಂದ್ರ ಮೋದಿ ಅವರಿಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತು ಇದೇ ರೀತಿ ಬಹಳಷ್ಟು ಕೃಷಿ ಇಲಾಖೆಗಳಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಆ ಒಂದು ಇಲಾಖೆಗಳು ಏನ್ ಹೇಳ್ತವೆ, ಸರ್ಕಾರದಿಂದ ಯಾವ ಮಾಹಿತಿ ಬರುತ್ತದೆ ಎನ್ನುವುದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಆಗಿರ್ಬೋದು ಮತ್ತು ರೈತರ ಪರ ಯೋಜನೆ ಆಗಿರ್ಬೋದು ಮತ್ತು ಸಬ್ಸಿಡಿ ಯೋಜನೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ತಾನೆ ಇರ್ತೇನೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾ ಮಾಡುವಂತ ಈ ಒಂದು ವಿಡಿಯೋಗಳು ನಿಮಗೆ ಬರುತ್ತದೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಬೆಳೆ ಪರಿಹಾರ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ. ಏನಪ್ಪಾ ಇವರು ಪದೇ ಪದೇ ಅದನ್ನೇ ಹೇಳ್ತಾರೆ ಅನ್ನೋರಿದ್ರೆ, ಹೌದು ಸ್ನೇಹಿತರೆ, ಬಹಳಷ್ಟು ಜನರ ಒಂದು ಡಾಕ್ಯುಮೆಂಟ್ ಸರಿ ಇರದೇ ಕಾರಣಗಳಿಂದ ಅವರಿಗೆ ಹಣ ಜಮಾವಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ತಿಳಿಸ್ತಾ ಇರೋದು ಅಷ್ಟೇ. ಬೇಗ ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಈ ಒಂದು ಹಣ ನಮಗೆ ಬಂದಿಲ್ಲ, ಇವತ್ತು ಬರ್ಬೋದು, ನಾಳೆ ಆಯ್ತಾ ಏನ್ ಕೊಳ್ತೀರೋ ಅವರು ಒಂದ್ಸರಿ ಹೋಗಿ ಕೃಷಿ ಇಲಾಖೆಗಳಿಗೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿ ಇದಾವ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ. ಸರಿ ಇಲ್ಲ ಅಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿ ಮತ್ತು ಸರಿ ಇದಾವೆ ಅಂದ್ರೆ ಇವತ್ತಿಲ್ಲ ಅಂದ್ರೆ ನಾಳೆ ಈ ಒಂದು ಬೆಳೆ ಪರಿಹಾರ ನಿಮ್ಮ ಖಾತೆಗೆ ಬರುತ್ತದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಬೆಳೆ ಪರಿಹಾರ ಬಂದೇ ಬರುವಂತದ್ದು ಬೆಳೆ ಹಾನಿಯಾದ ರೈತರಿಗೆ ಮಾತ್ರ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಅವಕಾಶವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ಸರ್ಕಾರದಿಂದ ನೀಡಿರುವ ಈ ಒಂದು ಮಾಹಿತಿಯನ್ನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ಯಾರಿಗೆಲ್ಲ ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ರೈತ ವಾಟ್ಸ್ಆಪ್ ಗ್ರೂಪ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬಹಳಷ್ಟು ರೈತರಿಗೆ ಈ ಒಂದು ಹಣ ಜಮಾವಾಗಿಲ್ಲ, ಅವ್ರಿಗೂ ಏನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತದೆ. ರೈತ ವಾಟ್ಸ್ಆಪ್ ಗ್ರೂಪ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ತಿಳಿಸಿ. ಮತ್ತು ಹಣ ಬಂದಿದ್ರೆ ಎಷ್ಟು ಹಣ ಬಂದಿದೆ 1 ಎಕರೆಗೆ ಅಂತ ಕೂಡ ತಿಳಿಸಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ಎಷ್ಟು ಹಣ ಬಂದಿದೆ 1 ಎಕರೆಗೆ ಮತ್ತು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಬೇಗ ಬೇಗ ತಿಳಿಸಿ. ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ತಿಳಿಸಿ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.